ಹಾಯ್ ಗಾಯ್ಸ್, ನಾವು ಇವತ್ತಿನ ಡೇ ಇವಾಗಿಂದ ಶೂಟ್ ಮಾಡ್ತಿದ್ದೀವಿ. ಗೊತ್ತಿಲ್ಲ ನವೀನ ಯಾವಾಗಿಂದ ಶೂಟ್ ಮಾಡಿದ್ದಾನೆ, ಏನು ರೆಕಾರ್ಡ್ ಮಾಡಿದ್ದಾನೆ ಅಂತ. ಇದು ನಮ್ಮ ಸ್ಕೂಲಿಗೆ ಹೋಗೋ ರೋಡು. ಇವಾಗ ಹತ್ಕೊಂಡು ಬಂದಿದ್ದೀನಿ. ಸೊ ನಂದು ವಾಯ್ಸ್ ತುಂಬ ಒಂಥರ ಉಸಿರು ಹೇಳ್ಕೊಳ್ಳೋ ಥರ ಬರ್ತಿದೆ. ಬಟ್ ಇವಾಗ ಟೈಮ್ 6:30 ಆಗಿದೆ. ಟಿಲ್ ತುಂಬ ಬೆಳಕಿದೆ. ಇಲ್ಲೆಲ್ಲ ನಾವು ಹೇಗಿತ್ತು, ಮುಂಚೆ ಹೇಗಿತ್ತು, ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ಹಾಗೇ ಇದೆ ಇನ್ನೂ. ಈ ಕಾಂಪೌಂಡ್ ಸ್ವಲ್ಪ ಎತ್ತರ ಇತ್ತು, ಎಲ್ಲರೂ ಕೂತಿ ಚಿಕ್ಕದಾಗಿದೆ ಅನಿಸುತ್ತೆ. ಇನ್ನೂ ನಾವು ಮಾಡ್ತಿದ್ದಿದ್ದು ಏನು ಕೆಲಸ ಅಂದರೆ, ಇಲ್ಲಿ ನಿಂತ್ಕೊಂಡ್ಬಿಟ್ಟು ಇಲ್ಲಿ ಜೇನು ಕಟ್ಟಿದೆಯಾ ಅಂತ ನಾವೆಲ್ಲರೂ ನೋಡ್ತಿದ್ವಿ. ಹತ್ತಿ ನೋಡ್ತಿದ್ವಿ. ಅಲ್ಲಿ ಕಟ್ತಾ ಇತ್ತು ಆಲ್ಮೋಸ್ಟ್. ಈ ಜಾಗ ಇದೆಲ್ಲ ಅಲ್ಲಿ ಕಟ್ತಾ ಇತ್ತು ಜೇನು. ನಾವೆಲ್ಲ ನಮಗಿಂತ ನಮ್ಮ ಅಣ್ಣಂದಿರು ಎಲ್ಲರೂ ಇರಬೇಕಾದ್ರೂ ಈ ಕಲ್ಲ ಹಾಕಿದ್ರು ಈ ಥರ. ಬಟ್ ಇದೆಲ್ಲ ಇನ್ನೂ ಚೆನ್ನಾಗಿತ್ತು, ಇವಾಗೆಲ್ಲ ಕಿತ್ತೋಗ್ಬಿಟ್ಟಿದೆ. ನನ್ನ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದಾರೆ. ನಾನು ಹೇಳಿದ್ದೀನಿ ನವೀನನಿಗೆ ಬಂದಿದ್ದ ತಕ್ಷಣ ಕಾಲ್ ಮಾಡಿ. ಬಟ್ ಬಂದ್ಬಿಟ್ಟು ಅವರೇ ಗುಡಿಸಿ ಒರೆಸಿ ಕ್ಲೀನ್ ಮಾಡ್ತಿದ್ದಾರೆ. ನಾನು ಮತ್ತು ನನ್ನ ಮಗಳು ಹೋಗ್ತಿದ್ದೀನಿ. ಆ ಕಡೆಯಿಂದ ರಶ್ಮಿತಾ ಬರ್ತಿದ್ದಾಳೆ. ಬಟ್ ಆಲ್ಮೋಸ್ಟ್ ಎಲ್ಲ ಗರ್ಲ್ಸಿಗೆ ಗೊತ್ತಿಲ್ಲ, ಇಲ್ದಿದ್ರೆ ಎಲ್ಲರೂ ಬರ್ತಿದ್ರು ಪಾಪ. ಈ ನವೀನ್ ಅವ್ರು ಯಾರಿಗೂ ಏನೂ ಹೇಳಲ್ಲ, ಅವರವರೇ ಮಾಡ್ಕೊಳ್ತಾರೆ. ಈ ಥರ ನಾವು ಎಂಟ್ರೆನ್ಸಲ್ಲಿ ಈ ರೋಡಲ್ಲಿ ನಾವು ಹೋಗ್ತಾಯಿದ್ವಿ, ನಾವು ನನ್ನ ಫ್ರೆಂಡ್ಸ್ ಎಲ್ಲರೂ. ಸ್ವಲ್ಪ ಜನ ಬಸ್ ಸ್ಟ್ಯಾಂಡಿಂದ ಬರೋರು, ಅಂದರೆ ಹಳ್ಳಿಲಿರೋರೆಲ್ಲರೂ ಬಸ್ ಸ್ಟ್ಯಾಂಡಿಂದ ಬರೋರು. ನೋಡಿ ಗೈಸ್, ಇದೆ ನಮ್ಮ ಸ್ಕೂಲು. ಬಟ್ ಇದಲ್ಲ, ಇದ್ರ ಹಿಂದೆ ಇದೆ. ನಾವಿರಬೇಕಾದ್ರೆ ನನ್ನ ಫ್ರೆಂಡ್ಸ್ಗಳು ಇಲ್ಲೇ ವಿಂಡೋಯಿಂದ ಕಾಣಿಸ್ತಿದ್ದಾರೆ ನೋಡಿ. ಕಸ ಗುಡ್ಸೋಕ್ಕೆ ಜಗಳ ಆಡ್ತಿದ್ದಾರೆ ಅನಿಸುತ್ತೆ. ನಾವಿರಬೇಕಾದ್ರೆ ಇದು ಮಣ್ಣಿನ ರೋಡ್ ಇತ್ತು. ಮಳೆಗಾಲದಲ್ಲಂತೂ ನದಿ ಥರ ಹೋಗ್ತಿತ್ತು ನೀರು. ನಾವು ಅದರಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಕಾಲು ಹಾಕ್ಕೊಂಡು ಹೋಗ್ತಿದ್ವಲ್ಲ, ಅದೇ ಒಂಥರ ಖುಷಿ. ಇಲ್ಲಿ ಆ್ಯಕ್ಚುಲಿ ಬೋರ್ವೆಲ್ ಇತ್ತು ಒಂದು. ನಮಗೆ ಗುರುವಂದನ ಕಾರ್ಯಕ್ರಮ ಮಾಡೋಕ್ಕೆ ಕೊಟ್ಟಿರೋ ಆಡಿಟೋರಿಯಂ ಇದೆ ನೋಡಿ. ಅಣ್ಣ ಕಸ ಗುಡಿಸ್ತಿದ್ದಾನೆ. ನವೀನ ಅಂದರೆ ಇವರೇ. ಅವಾಗ್ಲಿಂದ ಕಾಲ್ ರಿಸೀವ್ ಮಾಡ್ತಿಲ್ಲ ನಾಯಿನ. ಇವನು ಸತೀಶ ಅಂತ, ಇವನು ಸೈಲೆಂಟ್ ಗೈ ಚರಣ್. ಸುಲ್ತಾನ್ ರೀಸೆಂಟ್ಲಿ ಕೈ ಮುರ್ಕೊಂಡ್ಬಿಟ್ಟಿದ್ದಾನೆ. ಶಾರುಖ್ ಸೈಲೆಂಟ್. ಲೋಹಿತ್ ಯಾಕೋ ಸೈಲೆಂಟ್ ಆಗಿಬಿಟ್ಟಿದ್ಯಾ? ಯಾಕೆ ಸೈಲೆಂಟ್ ಆಗಿದೆಯಾ? ಡೆಕೋರೇಷನ್ ಇನ್ನೂ ಸ್ಟಾರ್ಟ್ ಮಾಡಿಲ್ವಾ?